ಆರೋಗ್ಯಯುತ ಜೀವನಕ್ಕೆ ಆಯುರ್ವೇದ, ಇದರಲ್ಲಿ ನಿದ್ದೆಯ ಮಾತು. ಹಗಲು ನಿದ್ದೆ ಮಾಡಿದರೆ ರೋಗ ಬರ್ತದೆ, ರಾತ್ರಿ ನಿದ್ದೆ ಮಾಡಿದರೆ ರೋಗ ಹೋಗ್ತದೆ. ಹಗಲೊತ್ತು ಎಚ್ಚರ ಇದ್ದರೆ ಯಶಸ್ಸಿನ ಜೀವನ, ರಾತ್ರಿ ಎಚ್ಚರ ಇದ್ದರೆ ಅಪಯಶಸ್ಸಿನ ಜೀವನ. ಇದು ಯಾಕೆ ಹೀಗೆ ಇದನ್ನು ನೋಡೋಣ. ರಾತ್ರಿ ನಿದ್ದೆಗೆಟ್ಟರೆ ಶರೀರದಲ್ಲಿ ಡ್ರೈನೆಸ್ ಹೆಚ್ಚಾಗುತ್ತೆ, ರೂಕ್ಷತೆ ಬರ್ತದೆ. ಈ ರೂಕ್ಷತೆ ಅಂದರೆ ಸ್ವೀಕಾರ ಇಲ್ಲ ಅಂತ ಅರ್ಥ. ಆಹಾರವನ್ನು ಸ್ವೀಕರಿಸಲ್ಲ. ರಾತ್ರಿ ನಿದ್ದೆಗೆಟ್ಟು ಬೆಳಿಗ್ಗೆ ಎದ್ದು ನೋಡಿ, ಆಹಾರ ಊಟ ಮಾಡಿದರೆ ಅದು ಸ್ವೀಕರಿಸಲ್ಲ. ಯಾರಾದರೂ ಏನಾದರೂ ಹೇಳಿದರೆ ಅದು ಸ್ವೀಕರಿಸಲ್ಲ. ಒಂದು ವೇಳೆ ಕೇಳಿಸ್ಕೊಂಡ್ರೂ ಅದು ನೆನಪಿರಲ್ಲ. ಸೊ ಇದೇನು ಅಂದರೆ ರೂಕ್ಷ ಗುಣ ಹೆಚ್ಚಾಗ್ತದೆ. ಹಾಗಾಗಿ ಜೀವ ಚೈತನ್ಯ ಆ್ಯಕ್ಟಿವ್ ಆಗಿರಲ್ಲ. ಇನ್ನು ಹಗಲು ನಿದ್ದೆ ಮಾಡಿದರೆ ಆವಾಗಲೂ ಕೂಡ ತಮಸ್ಸೆ ಹೆಚ್ಚಾಗ್ತದೆ. ಕೇಳಿಸ್ಕೊಂಡ್ರೂ ಅದು ನೆನಪಿಗೆ ಉಳಿಯಲ್ಲ. ಊಟ ಮಾಡಿದರೆ ರೋಗ ಬರ್ತದೆ. ಯಾಕಂದರೆ ಹಗಲೊತ್ತು ನಿದ್ದೆ ಮಾಡಿದರೆ ಆಟೋಇಮ್ಯೂನ್ ಡಿಸೀಸ್ಗಳು ರಾತ್ರಿ ನಿದ್ದೆಗೆಟ್ಟರೂ ಬರ್ತದೆ, ಹಗಲೊತ್ತು ನಿದ್ದೆ ಮಾಡಿದ್ರೂ ಬರ್ತದೆ. ಸೊ ಈ ಹಗಲೊತ್ತು ನಿದ್ದೆ ಮಾಡಿದಾಗ ಶರೀರ ದಪ್ಪ ಆಗುವಂಥದ್ದು, ಡಯಾಬಿಟಿಸ್ ಬರುವಂಥದ್ದು, ರೊಮ್ಯಾಟಿಸಮ್ ಬರುವಂಥದ್ದು ಇವೆಲ್ಲ ಕಾಮನ್ ಆಗ್ತದೆ. ರಾತ್ರಿ ನಿದ್ದೆಗೆಟ್ಟಾಗ ಇನ್ನೊಂದು ರೀತಿ ವ್ಯತ್ಯಾಸ ಆಗ್ತದೆ. ಸೊ ನಿದ್ದೆ ಹಗಲು ಮಾಡಬಾರ್ದು, ರಾತ್ರಿ ನಿದ್ದೆ ಮಾಡಬೇಕು. ಯಾರು ಹಗಲು ನಿದ್ದೆ ಮಾಡಬೇಕು ಅಂದರೆ ಮಕ್ಕಳು, 16 ವರ್ಷದ ಒಳಗಿನ ಮಕ್ಕಳು ನಿದ್ದೆ ಬೆಳವಣಿಗೆಗೋಸ್ಕರ ನಿದ್ದೆ ಮಾಡಬೇಕು. ಅವ್ರ ಶರೀರ ಹಿಗ್ಗುತ್ತೆ. 70 ವರ್ಷದ ನಂತರದ ವೃದ್ಧರು ಹಗಲು ನಿದ್ದೆ ಮಾಡ್ಬೋದು, ಅವ್ರ ಶರೀರಕ್ಕೆ ರೆಸ್ಟ್ ಬೇಕು. ಇನ್ನು ವ್ಯಾಧಿಯ ಅವಸ್ಥೆಯಲ್ಲಿ ಆ ಅವಸ್ಥೆ ತಕ್ಕಂಗೆ ಹಗಲು ನಿದ್ದೆ ಬೇಕು. ಇದು ಬಿಟ್ಟರೆ ಹಗಲೊತ್ತು ನಿದ್ದೆ ಯಾರೂ ಮಾಡಬಾರ್ದು.